ಹರೇ ಶ್ರೀನಿವಾಸ. ಎಲ್ಲರೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 4ನೇ ತಾತ್ಪರ್ಯ. ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇ ನಾನು ಉಂಟೆ, ಅದೇನು ಜ್ಞಾನ ಪ್ರಮಾಣವೆಂ ಮಂಕುತಿಮ್ಮ, ಜ್ಞಾನ ಪ್ರಮಾಣವೆಂ ಮಂಕುತಿಮ್ಮ. ಈ ನಮ್ಮ ಜೀವನಕ್ಕೆ ಏನಾದರೂ ಸಂಬಂಧವಿದೆಯೇ, ಅರ್ಥವಿದೆಯೇ? ಈ ಪ್ರಪಂಚಕ್ಕೆ ಏನಾದರೂ ಅರ್ಥ ಇದೆ ಎಂದರೆ ಈ ಜೀವಿಗಳು ಮತ್ತು ಪ್ರಪಂಚದ ಸಂಬಂಧವೇನು ನಮಗೆ ಗೋಚರವಾಗದೆ ಇರುವುದು ಅಥವಾ ಇಲ್ಲವೋ? ಏನಾದರೂ ಇದೆಯೇ? ಹಾಗಿದ್ದರೆ ಏನದು? ಅಥವಾ ಜ್ಞಾನದ ಶಕ್ತಿಗೂ ಮೀರಿದ್ದೋ ಎಂದು ಇಲ್ಲಿ ಹೇಳುತ್ತಿದ್ದಾರೆ. ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅಂದರೆ ಕಾಣದೇ ಇಲ್ಲಿ ಇರ್ಪುದು ಏನಾನು ಉಂಟೆ, ಇರುವುದು ಏನಾನು ಏನಾದರೂ, ಜ್ಞಾನ ಪ್ರಮಾಣವಂ ಜ್ಞಾನ ಮತ್ತು ಪ್ರಮಾಣ ಇದೆಯೇ ಎಂದು ಇಲ್ಲಿ ಹೇಳುತ್ತಿದ್ದಾರೆ. ನಮ್ಮ ಜೀವನದಲ್ಲಿ ಏನಾದರೂ ಅರ್ಥ ಇದೆಯೇ? ನಾವಿರುವ ಈ ಪ್ರಪಂಚಕ್ಕೆ ಅರ್ಥ ಇದ್ದರೆ ಪರಸ್ಪರ ಸಂಬಂಧವೇನು? ಇವೆರಡು ಬೆರೆಸಿರುವಂತಹ ನಮ್ಮ ಕಣ್ಣಿಗೆ ಕಾಣದ ಒಂದು ಶಕ್ತಿ ಏನಾದರೂ ಇದೆಯೇ? ಹಾಗಿದ್ದರೆ ಅದೇನು? ಅದು ನಮ್ಮ ವಿಚಾರ ಮತ್ತು ಜ್ಞಾನದ ಪರಿಧಿಯಿಂದ ಮೀರಿದೆಯೇ? ಹಾಗಾದರೆ ಅದು ಏನು ಎಂಬ ಭಾವಗಳನ್ನು ವ್ಯಕ್ತಪಡಿಸುತ್ತಿದ್ದ ಈ ಕಗ್ಗದಲ್ಲಿ DVGಯವರು ಮಂಕುತಿಮ್ಮನ ಕಗ್ಗವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೀಗೆ ಕಗ್ಗದ ಮಹಿಮೆಯ ಹಿರಿಮೆಯನ್ನು ಸಾರುವ ಸಾಲುಗಳು ಇದು ಒಂದಾಗಿದೆ. ಏನು ಜೀವನದ ಅರ್ಥ? ಪ್ರಶ್ನೆಗಳನ್ನು ಕೇಳುವುದಾದರೂ ಯಾರಲ್ಲಿ? ನಾವು ಯಾರನ್ನು ಕೇಳಿದರೆ ಸರಿಯಾದ ಉತ್ತರ ಸಿಗಬಹುದು? ಆಕಾರದಿಂದ ಅರಿಯದಂತಹ ನಿರಾಕಾರದವರೆಗೂ ಸೃಷ್ಟಿಯಾಗಿರುವಂತಹ ನಾವು ಮಾಂಸದ ಮುದ್ದೆಯಾಗಿ ನವಮಾಸ ಹೆಣ್ಣಿನ ಉದರದಲ್ಲಿ ಇದ್ದು ಕಣ್ಣು, ಕೈ, ಕಾಲು, ಕಿವಿ ಹಲವು ಅಂಗಗಳನ್ನು ತುಂಬಿಕೊಂಡು ಜನಿಸಿ ಮಣ್ಣಿನಿಂದಲೇ ಉದ್ಭವವಾದ ಅನ್ನ ಆಹಾರಗಳನ್ನು ಸೇವಿಸಿ ಬದುಕಿ ಮತ್ತೆ ಅದೇ ಮಣ್ಣಲ್ಲಿ ಮಣ್ಣಾಗುವ ಈ ಜೀವನದ ಅರ್ಥವೇನು? ಹುಟ್ಟು ಸಾವುಗಳ ನಡುವೆ ಅಂತರವೇ ಇಟ್ಟುಕೊಂಡರೆ ಅರ್ಥವೇನು? ಈ ಪ್ರಪಂಚವು ಏನಾದರೂ ಅರ್ಥವಿದೆ ಎಂದು ಕೇಳಿಕೊಂಡರೆ ಅದಕ್ಕೂ ಅರ್ಥ ಸಿಗದು. ಹಾಗೆಯೇ ಬೆಳಗು, ಸಂಜೆ, ಕತ್ತಲು, ಮತ್ತೆ ಅದೇ ಪುನರಾವರ್ತನೆ. ಇಲ್ಲಿ ಹೊಸತೇನು ಹಳತೇನು ಎಂದು DVGಯವರು ಮಂಕುತಿಮ್ಮನನ್ನು ಪ್ರಶ್ನಿಸುತ್ತಿದ್ದಾರೆ. ಹೀಗೆ ಜೀವ ಇರುವವರೆಗೆ ಸಂಬಂಧ, ಈ ಪ್ರಪಂಚ ಇರುವವರೆಗೆ ಮಾತ್ರ ಪ್ರಪಂಚ. ಹಾಗೆಯೇ ತಿಳಿಯುತ್ತಾ ಹೋದರೆ ಅಬ್ಬಬ್ಬ ಪ್ರಶ್ನೆಗಳ ಸರಮಾಲೆಗಳೇ ಬರುತ್ತದೆ. ಹೀಗೆ ಕುರುಡನೊಬ್ಬನು ಆನೆಯನ್ನು ವಿವರಿಸಿದ ರೀತಿ ಅವರ ಪಾಲಿಗೆ, ಅಂದರೆ ಅವರ ಪಾಲಿಗೆ ಬಂದದ್ದೇ ಪಂಚಾಮೃತ. ಹಾಗೆ ಅವರವರ ರೀತಿ, ಅವರವರ ಮನೋಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸುತ್ತಾ DVGಯವರು, ಗುಂಡಪ್ಪನವರು ಇದು ಅಸಾಧ್ಯ ಅಂದರೆ ವಿವರಿಸಲು ಅಸಾಧ್ಯ ಎಂದು ಹೇಳುತ್ತಿದ್ದಾರೆ. ನಾವು ಹುಟ್ಟುತ್ತೇವೆ, ಬೆಳೆಯುತ್ತೇವೆ, ಬದುಕುತ್ತೇವೆ, ಒಂದು ದಿನ ಸಾವಿನ ತೆಕ್ಕೆಗೆ ಬೀಳುತ್ತೇವೆ. ಹಾಗೆ ಈ ಎಲ್ಲದಕ್ಕೂ ಏನಾದರೂ ಅರ್ಥವಿದೆಯೇ? ನಾವು ಇಲ್ಲಿರುವಾಗ ನಮ್ಮ ಜೀವನದಲ್ಲಿ ಜ್ಞಾನದ ಜೊತೆಯಲ್ಲಿ ಪ್ರೀತಿ, ಪ್ರೇಮ, ಕೋಪ, ದ್ವೇಷ, ಅಸೂಯೆ, ಅನುರಾಗ ಮುಂತಾದ ಹಲವಾರು ಭಾವನೆಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಹಾಗೆಯೇ ಆ ಭಾವನೆಗಳ ಜೊತೆಯಲ್ಲಿ ಜೀವಿಸುತ್ತೇವೆ. ಈ ರೀತಿಯ ಜೀವನಕ್ಕೇನಾದರೂ ಅರ್ಥವಿದೆಯೇ? ವಾಸ್ತವ ಬದುಕಿಗೆ ಮಾತ್ರ ವಾಸ್ತವವೇ ಕಾರಣ. ನಮ್ಮ ಕಣ್ಣಿಗೆ ಕಾಣದ ಆದರೂ ಈ ಎಲ್ಲವನ್ನು ನಿಯಂತ್ರಿಸುವ ಬೇರೆ ಯಾವುದಾದರೂ ಶಕ್ತಿ ಇದೆಯೇ? ಇದ್ದರೆ ಅದರ ಸ್ವರೂಪವೇನು? ಅದರ ಕಾರ್ಯವೈಖರಿ ಏನು ಎನ್ನುವುದು ವಿಚಾರವಂತರಿಗೆ ಸಂದೇಹವನ್ನು ಹುಟ್ಟಿಸುತ್ತದೆ. ಹೀಗೆ ಪ್ರತಿ ಜೀವಿಗೂ ಹುಟ್ಟು ಏಕಾಗುತ್ತದೆ. ಭೌತಿಕ ಕಾರಣವು ಎಲ್ಲರಿಗೂ ಗೊತ್ತು. ಆದರೆ ಭೌತಿಕ ಕಾರಣವಲ್ಲದೆ ಬೇರೆ ಏನಾದರೂ ಕಾರಣವಿದೆಯೇ? ಆ ಕಾರಣಕ್ಕೆ ನಮ್ಮ ಪ್ರತಿ ನಿಮಿಷದ ಕಾರ್ಯಗಳಲ್ಲೂ ನಿಯಂತ್ರಿಸುತ್ತದೆಯೇ?
ನಮ್ಮ ಭಾರತೀಯ ಸಿದ್ಧಾಂತದ ಪ್ರಕಾರ ಪ್ರತಿ ಜೀವಿಗೂ ಒಂದು ಪೂರ್ವ ನಿಯೋಜಿತ ಕಾರಣಕ್ಕಾಗಿ ಜನಿಸಿ ಆ ಪೂರ್ವ ನಿಯೋಜಿತ ಕ್ರಮದಲ್ಲಿಯೇ ತನ್ನ ಜೀವನ ನಡೆಸುತ್ತದೆ ಎಂದು ಹೇಳಲ್ಪಟ್ಟಿದೆ. ಹಾಗಿದ್ದರೆ ಆ ಕಾರಣದ ಮೂಲವೇನು? ಆ ಕಾರಣಕ್ಕೆ ಕಾರಕನಾರು? ಬಹಳ ಕ್ಲಿಷ್ಟಕರವಾದ ಪ್ರಶ್ನೆಯಾಗಿದೆ. ನಮ್ಮ ಋಷಿಮುನಿಗಳು ಸಹ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕಾಣಲು ಮಾಡಿದ ಪ್ರಯತ್ನದ ಫಲವೇ ಭಾರತೀಯ ವೇದಶಾಸ್ತ್ರಗಳು, ಉಪನಿಷತ್ತುಗಳು. ಹೀಗೆ ಎಲ್ಲರನ್ನು ಸಾಮಾನ್ಯವಾಗಿ ಉದ್ಭವವಾಗುವಂತಹ ಮತ್ತು ಎಲ್ಲರೂ ವಿಚಾರ ಮಾಡಬಹುದಂತಹ ಮಾಡಲೇಬೇಕಾದ ಪ್ರಶ್ನೆಗಳ ಸ್ವರೂಪವೇ ಈ ಕಗ್ಗ. ವಾಚಕರೇ ಅಲ್ಪ ಸ್ವಲ್ಪ ವಿಚಾರ ಮಾಡುವ ಶಕ್ತಿ ಇರುವವರೆಗೂ ಸಹ ಈ ರೀತಿಯ ಪ್ರಶ್ನೆಗಳನ್ನು ತಮ್ಮಲ್ಲೇ ತಾವು ಅನೇಕ ಬಾರಿ ಕೇಳಿಕೊಳ್ಳುತ್ತಾರೆ ಅಲ್ಲವೇ? ಹೀಗೆ ನನ್ನ ಕಗ್ಗದ 4ನೇ ತಾತ್ಪರ್ಯ ಹೇಳುತ್ತಾ ಮುಗಿಸುತ್ತಿದ್ದೇನೆ. ಹರೇ ಶ್ರೀನಿವಾಸ.